ಮಳೆ ನೀರನ್ನು ಶೇಖರಣೆ ಮಾಡಿ ಯಾವಾಗ ಮಳೆ ಇರೋದಿಲ್ಲ ಆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸಕ್ಕೋಸ್ಕರವಾಗಿ ಕೃಷಿ ಹೊಂಡಗಳನ್ನು ತೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ತಜ್ಞರ ವರದಿಯೂ ಕೂಡ ಬಂದಿದೆ. ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ. ಒಂದು ಕಾಲದಲ್ಲಿ ನಮಗೆ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದಮೇಲೆ ಸ್ವಾವಲಂಬನೆ ಆಯಿತು. 70ರ ದಶಕದ ಕೊನೆಯ ಭಾಗದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಮಾಡ್ತಿದ್ದೆವು. ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಬಂದಾಗ 75 ಲಕ್ಷ ಟನ್ ಆಹಾರದ ಉತ್ಪಾದನೆ ಆಯ್ತಾ ಇತ್ತು. ಇವತ್ತು ಸ್ವಾವಲಂಬನೆ ಆಗಿರೋದ್ರ ಜೊತೆಗೆ 1,60,000 ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು? 75 ಲಕ್ಷ ಟನ್ನಿಂದ 1,60,000 ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ 130ಕ್ಕೂ ಹೆಚ್ಚು ಕೋಟಿ ಅಲ್ಲ 130ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆ ಇದೆ. ಆ ಜನರಿಗೆಲ್ಲ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥ ಜನ, ಆಹಾರ ಉತ್ಪಾದಕರು ನೀವೇನೆ. ನೀವು ಬೆಳೆದರಿಂದ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ 10 kg ಅಕ್ಕಿಯನ್ನು ಪುಕ್ಕಟೆಯಾಗಿ ಕೊಡಲಿಕ್ಕೆ ಕಾರಣ ಆಗಿದೆ. ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನದಾತರು ನೀವೇನೇ. ಅದಕ್ಕೆ ಶಿಕ್ಷಕರು, ಸೈನಿಕರು ಮತ್ತೆ ಕೃಷಿಕರು ಇವರನ್ನ ಯಾವಾಗಲೂ ಕೂಡ ನೆನೀಬೇಕು. ಶಿಕ್ಷಕರು, ಸೈನಿಕರು, ಯಾಕಂದ್ರೆ ದೇಶ ಕಾಯೋರು, ನೀವು ಅನ್ನ ಕೊಡೋರು, ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು, ಅನ್ನ ಕೊಡ್ತಕ್ಕಂಥವ್ರು, ದೇಶ ಕಾಯೋರು. ಇವು 3 ಜನಗಳನ್ನು ಕೂಡ ನಾವು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಅದಕ್ಕೆ ಯಾರು ಖುಷಿ ಬಿಡಕ್ಕೆ ಹೋಗ್ಬೇಡಿ. ಇವನ್ನೆಲ್ಲ ನೆನ್ಕೋತೀವಿ ನಾವು. ಎಲ್ಲ ರೈತರು ಕೂಡ ಆಹಾರ ಉತ್ಪಾದನೆ ತಗೊಳ್ಳೇಬೇಕಲ್ಲ. ಬದುಕಬೇಕಾದ್ರೆ ಆಹಾರ ಸೇವನೆ ಇದ್ದವರು ಯಾರು ಬದುಕಕ್ಕಾಗೋದಿಲ್ಲ. ಅದನ್ನು ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇನೆ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಸಾರಿ ಸುಮಾರು ಎಷ್ಟು 12,000 ಕೋಟಿನ ನೀರಾವರಿಗೆ 12,000 ಕೋಟಿ ಪ್ಲಸ್ ಸಣ್ಣ ನೀರಾವರಿಗೆ 3,000 ಕೋಟಿ, ಒಟ್ಟು 15,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ 3,000 ಕೋಟಿ ಸಣ್ಣ ನೀರಾವರಿಗೆ ಮತ್ತು 12,000 ಕೋಟಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ